ಹಾಯ್, ನಾನು ಇವತ್ತು ಚಿಕನ್ ಪಲಾವ್ ಮಾಡ್ತಾಯಿದ್ದೀನಿ. ಚಿಕನ್ ಪಲಾವ್ಗೆ 3/4 kg ಆಗುವಷ್ಟು ಚಿಕನ್ ತೊಗೊಂಡಿಟ್ಕೊಂಡಿದ್ದೀನಿ. ಒಂದು 3 ಗ್ಲಾಸು ಜೀರಾ ರೈಸ್ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಅರಿಶಿನ, ಉಪ್ಪು, ಚಿಲ್ಲಿ ಪೌಡ್ರು, ಟೊಮ್ಯಾಟೊ ಮತ್ತು ಸ್ಪೈಸಸ್ಸು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ, ಇದನ್ನೆಲ್ಲ ನಾನು ರುಬ್ಬಕ್ಕೆ ತೊಗೊಂಡಿದ್ದೀನಿ. ಮತ್ತು ರುಬ್ಲಿಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಪುದೀನ, ಹಸಿಮೆಣಸಿನ್ಕಾಯಿ, 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದು ರೆಸ್ಟೋರೆಂಟ್ ಸ್ಟೈಲ್ ಮಾಡ್ತಾಯಿದ್ದೀನಿ ನಾನು ಬಿರಿಯಾನಿ. ಇದು ತುಂಬ ಚೆನ್ನಾಗಾಗುತ್ತೆ. ಸೇಮ್ ನಮಗೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಯಾವ ಥರ ಬರುತ್ತೋ ಬಿರಿಯಾನಿ ಆ ಥರ ಬರುತ್ತೆ. ಇದು ಒಗ್ಗರಣೆಗೆ ತೊಗೊಂಡಿದ್ದೀನಿ. ನೋಡಿ, 1 ಹಿಡಿ ಆಗೋಷ್ಟು ಪುದೀನ ತೊಗೊಂಡಿದ್ದೀನಿ. 1-2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದು ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ, ಇದು ಕಲ್ಲು ಸ್ವಲ್ಪ ತೊಗೊಂಡಿದ್ದೀನಿ. ಆಮೇಲೆ ಇದು ಪಲಾವ್ ಎಲೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ಸೇರಿಸಿ ನಾನು ಯಾವ ಥರ ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಿರಿಯಾನಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ. ಇವಾಗ ಬಾಣಲಿ ಕಾಯಕ್ಕೆ ಇಟ್ಕೊಳ್ಳೋಣ. ಇವಾಗ ಬಾಣಲಿ ಕಾದಿದೆ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಈ ಚಿಕ್ಕ ಸೌಟಲ್ಲಿ 1 ಸೌಟ್ ಆಗೋಷ್ಟು ಎಣ್ಣೆ ಹಾಕ್ತಿದ್ದೀನಿ. ಚೆನ್ನಾಗಿ ಸ್ಪೈಸಸ್ ಹುರ್ಕೋಬೇಕು ಇದನ್ನೆಲ್ಲ, ಮಸಾಲೆಗಳೆಲ್ಲ. ಹಾಗಾಗಿ ನೋಡಿ, ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು 3 ಗ್ಲಾಸ್ಗೆ ನಾನು ಇಷ್ಟು ಹಸಿಮೆಣ್ಸಿನ್ಕಾಯಿ ಬೇಕಾಗುತ್ತೆ. ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಇವಾಗ ನೋಡಿ ಅದು ಹುರ್ಕೋತಾ ಇದ್ದೀನಲ್ವ. ಇವಾಗ ರುಬ್ಬಕ್ಕೆ ಚಕ್ಕೆ, ಲವಂಗ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಇದು ಮರಾಠಿ ಮೊಗ್ಗು, 1 ಚಕ್ರ, ಸ್ವಲ್ಪ ಪಲಾವ್ ಎಲೆ, ಸ್ವಲ್ಪ ಕಲ್ಲು ಹೂವು, ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಜೀರಿಗೆ. ಇದೆಲ್ಲ ನಾನು ರುಬ್ಬಕ್ಕೆ ಹುರ್ಕೋಬೇಕು. ಇದನ್ನು ರುಬ್ಬಕ್ಕೆ ಹುರ್ಕೋತಾ ಇದ್ದೀನಿ. ಇದನ್ನು ಎಲ್ಲ ಚೆನ್ನಾಗಿ ಹುರ್ಕೋಬೇಕು. ಸಿಮ್ಮಲ್ಲೇ ಹುರ್ಕೋಬೇಕು. ಚೆನ್ನಾಗಿ ಘಮ ಬರೋ ಥರ ಚೆನ್ನಾಗಿ ಎಲ್ಲನೂ ಹುರ್ಕೊಬೇಕು. ಇದು ಸೇಮ್ ತಾಜ್ ಹೋಟ್ಲು ಬಿರಿಯಾನಿ ಥರ ಆಗುತ್ತೆ. ಶೆಫ್ಗಳು ಮಾಡ್ತಾರಲ್ಲ ಆ ಥರ ತುಂಬ ಚೆನ್ನಾಗಾಗುತ್ತೆ. ಸೇಮ್ ಈ ಥರ ಟ್ರೈ ಮಾಡಿ ನೋಡಿ ನೀವು, ತುಂಬ ಚೆನ್ನಾಗಾಗುತ್ತೆ. ಇವಾಗ ಇದು ಹುರಿತಾ ಇದ್ದೀನಲ್ಲ, ಇದು ಆಗಿದೆ. ಇದಕ್ಕೆ ಸ್ವಲ್ಪ ಪುದೀನನೂ ಬಿಸಿ ಮಾಡಬೇಕು. ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ರುಬ್ಬಕ್ಕೆ. ಕೊತ್ತಂಬರಿ ಏನು ಬೇಡ, ಅದು ಹುರಿಯೋದು, ಅದು ಡೈರೆಕ್ಟ್ ರುಬ್ಬಬೇಕು. ಗ್ರೀನ್ ಕಲರ್ ಬರಬೇಕಲ್ವ ಬಿರಿಯಾನಿ, ಅದಕ್ಕೋಸ್ಕರ. ಪುದೀನ ಬಂದು ಅದು ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಬಿರಿಯಾನಿ ಸ್ಮೆಲ್ಲು ಸೂಪರಾಗಿ ಬರುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲೇ ಬಿರಿಯಾನಿ ಘಮ ಕೊಡುತ್ತಿದ್ದು. ಟೇಸ್ಟ್ ಅಂತೂ ಹೈಲೈಟಾಗಿರುತ್ತೆ. ನಾನು ಇವಾಗ ಏನು ಸ್ಪೈಸಸ್ ತೋರಿಸಿದ್ದೀನೋ ಈ ಸ್ಪೈಸಸ್ ಎಲ್ಲ ನಾವು ಈ ಥರ ಎಣ್ಣೆಲಿ ಹುರ್ಕೊಂಡು ಇದನ್ನು ರುಬ್ಕೋಬೇಕು. ಇದನ್ನೆಲ್ಲ ಇವಾಗ ನಾವು ಮಿಕ್ಸಿ ಮಾಡ್ಕೋಬೇಕು. ಕೊತ್ತಂಬರಿ ಮಾತ್ರ ಹಸಿದೇ ಹಾಕ್ಕೋಬೇಕು, ಉರಿಬಾರ್ದು, ಕಲರ್ ಬರೋಕ್ಕೋಸ್ಕರ, ಗ್ರೀನ್ ಕಲರು. ನೋಡಿ, ಇವಾಗ ಇದು ಆರಬೇಕು. ಆರಿದ್ಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಕುಕ್ಕರ್ ಬಿಸಿ ಆಗ್ತಾಯಿದೆ. 3 ಗ್ಲಾಸ್ಗೆ ನಾನು ನೋಡಿ ಇದರಲ್ಲಿ 3 ಸ್ಪೂನ್ ಹಾಕ್ತಾಯಿದ್ದೀನಿ. ಒಂದೊಂದು ಗ್ಲಾಸ್ಗೆ 3 ಸ್ಪೂನ್ ಥರ. ಅಂದರೆ ಈ ಸ್ಪೂನಲ್ಲಿ ನಾನು 9 ಹಾಕಿದ್ದೀನಿ. ನೋಡಿ, ಇಷ್ಟು ಆಯಿಲ್ ಸಾಕಾಗುತ್ತೆ ಇದಕ್ಕೆ 3 ಗ್ಲಾಸ್ಗೆ. ಇವಾಗ ಎಣ್ಣೆ ಬಿಸಿ ಆಗ್ತಾಯಿದೆ. ನೋಡಿ, ನಾನು ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಸರಿ. ನೋಡಿ, ಇದು ಪಲಾವ್ ಎಲೆ ತುಂಬ ಚಿಕ್ಕದು, ಸಣ್ಣ ಎಲೆಗಳು. ಅದಕ್ಕೆ ನಾನು ಈ ಥರ ಪುಡಿ ತೊಗೊಂಡಿದ್ದೀನಿ. ಇದು ಲಾಸ್ಟ್ ಮುಗಿದೋಗ್ತಾ ಇದೆ ನಮ್ಮ ಮನೇಲಿ, ಹಾಗಾಗಿ ಖಾಲಿ ಆಗ್ತಾಯಿದೆ. ಇವಾಗ ನೆಕ್ಸ್ಟ್ ತೊಗೊಂಬರ್ಬೇಕು. ಅದಕ್ಕೆ ಇರೋದನ್ನು ನಾನು ಮಾಡ್ತಾಯಿದ್ದೀನಿ. ನೋಡಿ, ಇದರಲ್ಲಿ ಏನೇನು ಹಾಕ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದೆಲ್ಲ ಕಾಣಿಸ್ತಾ ಇದೆ ನೋಡಿ. ಸ್ವಲ್ಪ ಕಲ್ಲು ಹೂವು, 1-2 ಏಲಕ್ಕಿ, 1 ಚಕ್ರ, ಸ್ವಲ್ಪ ಮರಾಠಿ ಮೊಗ್ಗು, ಇಷ್ಟನ್ನು ನಾನು ಎಣ್ಣೆಲಿ ಹಾಕ್ತಾಯಿದ್ದೀನಿ. 1-2 ಈರುಳ್ಳಿ ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ. ಇದು ಒಗ್ಗರಣೆಗೆ.
ಬಿರಿಯಾನಿ ಇದು ನಾನು ಮಸಾಲ ಎಲ್ಲ ಏನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ ರುಬ್ಲಿಕ್ಕೆ ಅಂತ ಅದೇ ತುಂಬ ಸ್ಮೆಲ್ ಬರ್ತಾಯಿದೆ, ಘಮ ಘಮ ಘಮ. ಆಲ್ರೆಡಿ ಬಿರಿಯಾನಿ ಫ್ಲೇವರ್ ಬರ್ತಾಯಿದೆ. ಇನ್ನು ಇದನ್ನು ರುಬ್ಬಿದ್ರೆ ಇನ್ನೂ ಸೂಪರಾಗಿ ಬರುತ್ತೆ. ಬಿರಿಯಾನಿ ಆದ ನಂತರ ಅಂತೂ ಸೂಪರಾಗಿರುತ್ತೆ, ಸಕ್ಕದಾಗಿರುತ್ತೆ. ಟೇಸ್ಟ್ ಮಾತ್ರ ಹೈಲೈಟಾಗಿರುತ್ತೆ. ಬಿರಿಯಾನಿಲಿ ಎಷ್ಟು ಟೈಪ್ ಬಿರಿಯಾನಿಗಳು ಮಾಡ್ಬೋದು, ನಾನು ಒಂದೊಂದಾಗಿ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಚೆನ್ನಾಗಿ ಈರುಳ್ಳಿ ರೋಸ್ಟ್ ಆಗಿದೆ. ಇದಕ್ಕೆ ನಾನು ಪುದೀನ ಹಾಕ್ತಾಯಿದ್ದೀನಿ. ಈಗ ನೋಡಿ ಅದಕ್ಕೆ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಚೆನ್ನಾಗಿ ರೋಸ್ಟ್ ಆಗಬೇಕು. ಇವಾಗ ಚಿಕನ್ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಇದೆಲ್ಲ ತಣ್ಣಗಾಗಿದೆ. ಇವಾಗ ಏನು ನಾನು ಎಣ್ಣೆಯಲ್ಲಿ ಸ್ಪೈಸಸ್ನೆಲ್ಲ ಉಟ್ಕೊಂಡಿದ್ದೆ ಮಸಾಲಾನ, ಅದೆಲ್ಲ ಆರಿದೆ. ಇವಾಗ ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣ. ಕೊತ್ತಂಬರಿ ಸೊಪ್ಪು ಹಸಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ಉಟ್ಕೊಂಬರೋಣ. ಅದನ್ನು ನೋಡಿ ಚಿಕನ್ ಫ್ರೈ ಆಗ್ತಾಯಿದೆ. ಇದಕ್ಕೆ ನಾವು ಅರಿಶಿನ ಸೇರಿಸೋಣ. ಅರಿಶಿನ ಪೌಡರ್, ನೋಡಿ ಇವಾಗ 3 ಗ್ಲಾಸ್ಗೆ ಇಷ್ಟು ಉಪ್ಪು ಬೇಕಾಗುತ್ತೆ. ಉಪ್ಪು ಸೇರಿಸ್ತಾ ಇದ್ದೀನಿ ನಾನು. ಇವಾಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀನಿ. ನೋಡಿ ಇದನ್ನು ನೈಸಾಗಿ ಈ ಥರ ರುಬ್ಬಿದ್ದೀನಿ. ಮಸಾಲ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ನಾವು. ಹಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಆ ಟೊಮೆಟೊನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಕೊಟ್ಟು ಬೇಯೋದಕ್ಕೆ ಬಿಡಬೇಕು. ಆಗಾಗ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಫ್ರೈ ಆಗಲಿ ಇದು ಚೆನ್ನಾಗಿ. ಈಗ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಯಾವ ಕಲರ್ ಇಲ್ಲ ಏನಿಲ್ಲ, ನಾವು ಕಲರ್ ಪೌಡ್ರು ಟೇಸ್ಟ್ ಪೌಡ್ರು ಏನೂ ಹಾಕೋದಿಲ್ಲ. ಮನೇಲಿ ಏನಿರುತ್ತೋ ಅದೇ ಐಟಮ್ಸ್ನ ನಾನು ಬಳಸಿ ನಾನು ಬಿರಿಯಾನಿ ಮಾಡ್ತೀನಿ. ಇವಾಗ ನಾನು ಏನು ಸ್ಪೈಸಸ್ನ ಎಲ್ಲ ನಾನು ಹುರಿದು ರುಬ್ಬಿದ್ದೀನಿ, ಅದು ಸೇಮ್ ನಮಗೆ ಗರಂ ಮಸಾಲ ಇದು ಫ್ಲೇವರ್ಸ್ ಕೊಡುತ್ತೆ. ಹಂಗಾಗಿ ಅದು ತುಂಬ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ ಇದು ಬಿರಿಯಾನಿ. ರೆಸ್ಟೋರೆಂಟಲ್ಲೆಲ್ಲ ಸ್ವಲ್ಪ ಪೌಡ್ರುಗಳೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ನಾನು ರೆಡಿ ಪೌಡ್ರು ಜಾಸ್ತಿ ಯೂಸ್ ಮಾಡಲ್ಲ. ಹಾಗಾಗಿ ನಾನು ಓನಾಗಿ ಹುರ್ಕೊಂಡು ರುಬ್ಕೊಳ್ತೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಇವಾಗ ಚೆನ್ನಾಗೆಲ್ಲ ಫ್ರೈ ಆಗಿದೆ. ಚಿಕನ್ನೆಲ್ಲ ಮಸಾಲ ಚಿಕನ್ನು ಎಲ್ಲ. ಇವಾಗ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿಯನ್ನು ನೆನೆಸಿಲ್ಲ, ನಾನು ಹಾಗೆ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನೀರು ಸೇರಿಸ್ತಾ ಇದ್ದೀನಿ. ಬಿಸಿನೀರು ಹಾಕ್ತಾಯಿದ್ದೀನಿ.
ಇವಾಗ ಇದನ್ನು ಲಿಡ್ನ ಕ್ಲೋಸ್ ಮಾಡೋಣ. ನೋಡಿ ಕುದಿ ಸ್ಟಾರ್ಟ್ ಆಗಿದೆ. ಬಿಸಿನೀರು ಹಾಕಿರೋದ್ರಿಂದ ಇವಾಗ ಲಿಡ್ನ ಕ್ಲೋಸ್ ಮಾಡ್ತೀನಿ. ಇದು ಬಿಸಿನೀರು ಹಾಕಿರೋದ್ರಿಂದ 2 ವಿಜಿಲ್ ಸಾಕು. 2 ವಿಜಿಲ್ ಆದ ನಂತರ ಚಿಕನ್ ಪಲಾವ್ ರೆಡಿ ಆಗುತ್ತೆ. ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡಿ ಇವಾಗ ಆಗಿದೆ ಇದು. ನೋಡಿ ಯಾವ ಥರ ಬಂದಿದೆ. ನೋಡಿ ಸಕ್ಕತ್ತಾಗಿ ಬಂದಿದೆ. ಸ್ಮೆಲ್ ಅಂತೂ ಸೂಪರಾಗಿ ಬರ್ತಾ ಇದೆ. ಚೆನ್ನಾಗಾಗಿದೆ ಬಿರಿಯಾನಿ. ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಕಾಣಿಸ್ತಾ ಇದೆ ಬಿರಿಯಾನಿ. ಟೇಸ್ಟು ಕೂಡ ಹೈಲೈಟಾಗಿರುತ್ತೆ. ನೀವು ಸೇಮ್ ಪ್ರೊಸೀಜರಲ್ಲೇ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಾಗುತ್ತೆ. ಈ ಚಿಕನ್ ಪಲಾವ್ ರೆಡಿ ಆಗಿದೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಬಿರಿಯಾನಿ. ಸೂಪರಾಗಿ ಕಾಣಿಸ್ತಾ ಇದೆ. ಅದೇ ಥರನೇ ಟೇಸ್ಟು ಕೂಡ ಹೈಲೈಟಾಗಿರುತ್ತೆ. ನಾನು ಏನು ತೋರಿಸಿದ್ದೀನಿ ಅದೇ ಪ್ರೊಸೀಜರಲ್ಲೇ ಮಾಡಿ ನೋಡಿ. ನಿಮ್ಮ ದೊಡ್ಡ ತಾಜ್ ಹೋಟೆಲ್ ಬಿರಿಯಾನಿ ಥರನೇ ಇರುತ್ತೆ ಇದು. ಸ್ಮೆಲ್ಲು, ಟೇಸ್ಟು ಎಲ್ಲ ಸೂಪರಾಗಿರುತ್ತೆ. ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಹೈಲೈಟಾಗಿದೆ. ನೀವು ಮಾಡಿ, ಟ್ರೈ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.